ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ. ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಸ್ವಲ್ಪ ತುಂಬ ಜನ ಮಾಡ್ಕೊಳ್ಳೋವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಮತ್ತು ಶ್ರಾವಣ ಮಾಸದಲ್ಲಿ ಹಬ್ಬದ ಸಾಲನೇ ಬರುತ್ತೆ. ಸೊ ನಾನು ಹಬ್ಬಕ್ಕೆ ನಾವು ಯಾವ ರೀತಿ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀವಿ, ಯಾವ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಶ್ರಾವಣ ಮಾಸ ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಪುಟ್ಟದಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಫಸ್ಟ್ ಬಂದ್ಬಿಟ್ಟು ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ಬಂದಮೇಲೆ, ಅಮಾವಾಸ್ಯೆ ಆದಮೇಲೆ ಶ್ರಾವಣ ಮಾಸ ಶುರು ಆಗುತ್ತಲ್ಲ. ಸೊ ಅಮಾವಾಸ್ಯಕ್ಕಿಂತ ಮುಂಚೆನೇ ನಮ್ಮ ಮನೇಲಿ ಹಬ್ಬಕ್ಕೆ ಕ್ಲೀನಿಂಗ್ ಅಂದರೆ ಡೀಪ್ ಕ್ಲೀನಿಂಗ್, ತುಂಬ ಡೀಪ್ ಕ್ಲೀನಿಂಗು ನಮಗಷ್ಟೇ ಮಾಡ್ಕೊಳಕ್ಕೆ ಆಗಲ್ಲ. ಸೊ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಯಾವಾಗೂ ಅಷ್ಟೇ ಬೇರೆಯವ್ರಿಗೆ ಹೇಳ್ಬಿಡ್ತೀವಿ, ಬಟ್ ಅವರೇ ಎಲ್ಲ ಮಾಡಲ್ಲ, ನಾವು ಇರಲೇಬೇಕು. ಮತ್ತು ನಮ್ಮದಾಗಿ ನಾವೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲನೂ ಮಾಡ್ತೀವಿ. ಸೊ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯಕ್ಕಿಂತ ಮುಂಚೆನೇ ಎಲ್ಲನೂ ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್ ಅಂದರೆ ಮನೇಲಿರೋ ಪ್ರತಿ ಇಡೀ ಸಾಮಾನು ಎಲ್ಲ ತೆಗೆದ್ಬಿಟ್ಟು ಎಲ್ಲನೂ ವೆಟ್ ಕ್ಲಾತ್ ಆ್ಯಂಡ್ ಡ್ರೈ ಕ್ಲಾತಿಂದ ಒರೆಸ್ಬಿಟ್ಟು ಧೂಳೆಲ್ಲನೂ ಕಡ್ಡಿಯಿಂದ ತೆಗೆದ್ಬಿಟ್ಟು ಎಲ್ಲನೂ ಧೂಳು ಕಡ್ಡಿ ಬರುತ್ತಲ್ಲ ಅದರಿಂದ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮಾಡ್ತೀವಿ. ಮತ್ತು ಶ್ರಾವಣ ಮಾಸದಲ್ಲಿ ಫಸ್ಟ್ ಬರೋವಂಥ ಹಬ್ಬ ಬಂದ್ಬಿಟ್ಟು ಇದು ಸ್ಯಾಟರ್ಡೇಸು ಮತ್ತು ಫ್ರೈಡೇಸು ಮತ್ತು ಬಂದ್ಬಿಟ್ಟು ಮಂಡೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಚಿಕ್ಕಾಗ್ಲಿರೋವಾಗ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ಮಂಡೇ ಪ್ರಸಾದ ಮಾಡಿಟ್ಟವರು, ಎಲ್ಲ ಸಿಹಿ, ಏನೋ ಒಂದು ಕೇಸರಿ ಬಾತು, ಸಜ್ಜಕ ಆ ಥರ ಎಲ್ಲ ತುಂಬ ಮಾಡಿ ಇಡೋರು. ಮತ್ತು ಯಾವುದೇ ಒಂದು ನಿವೇದನೆ ಮಾಡ್ತಾನೆ ಇರ್ತಾರೆ. ಮತ್ತು ಯಾವುದು ಮಂಡೇ ಮತ್ತು ಫ್ರೈಡೇ ಮತ್ತು ಸ್ಯಾಟರ್ಡೆ ಈ 3 ದಿವಸ ಮಾಡಿ ಇಡ್ತಾನೆ ಇದ್ದರು. ಬಟ್ ಈಗಂತೂ ಅದು ತುಂಬ ಕಷ್ಟ ಆಗುತ್ತಲ್ಲ. ಸೊ ಅದೆಲ್ಲನೂ ಮಾಡಲ್ಲ. ಜಸ್ಟ್ ಅಂದರೆ ದೇವ್ರಿಗೆ ಇದು ಪ್ರಸಾದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಹಣ್ಣು ಆ ಥರ ಇಟ್ಬಿಟ್ಟು ಪೂಜೆ ಮಾಡೋದು. ಬಟ್ ಕ್ಲೀನ್ ಅಂತೂ ತುಂಬ ಡೀಪ್ ಕ್ಲೀನ್ ಮಾಡ್ತೀವಿ. ಮತ್ತು ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಆ ಡಬ್ಬಗಳ್ನು ಸೋಪ್ ಹಾಕಿ ಎಲ್ಲನೂ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಆ ಥರ ನಾನು ಬಂದ್ಬಿಟ್ಟು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡಿದ್ದೆ. ಆ ಸೀರೆ ಈ ಸತಿ ತುಂಬ ಒಂಚೂರು ಗ್ರ್ಯಾಂಡಾಗಿರೋದು, ತುಂಬ ಚೆನ್ನಾಗಿ ಅನಿಸೋದು. ಒಂಚೂರು ರೇಟ್ ಜಾಸ್ತಿನೇ ಆದ್ರೂ ಪರವಾಗಿಲ್ಲ, ನಾನು ಈ ಸತಿ ತುಂಬ ಚೆನ್ನಾಗಿರೋ ಸೀರೆ ತಗೋಬೇಕು ಅಂತ ಅಂದ್ಕೊಂಡು ಸೀರೆ ತೊಗೊಂಡಿದ್ದೆ. ಮಹಾಲಕ್ಷ್ಮಿ ಕರುಣೆನೂ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಸ್ಯಾರಿ ಈ ಸತಿ ನಂಗೆ ಇಷ್ಟ ಆಗಿದೆ. ನಾನು ಆ ಸ್ಯಾರಿ ಯಾವುದು ಅಂತ ಶೇರ್ ಮಾಡಲ್ಲ. ಬಟ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆ ಉಡಿಸ್ತೀನಲ್ವ ಅಮ್ಮನವ್ರಿಗೆ, ಅವಾಗ ಖಂಡಿತ ಪುಟ್ಟ ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಖಂಡಿತ ನೋಡಿ. ಇವಾಗ ನಮ್ಮ ಕ್ಲೀನಿಂಗ್ ಹೇಗಿತ್ತು ಈ ಶ್ರಾವಣ ಮಾಸದಲ್ಲಿ ಅಂತ ಯಾವ್ಯಾವ ಕಡೆ ಶಾಪಿಂಗ್ ಹೋಗಿದ್ದೆ, ಸೀರೆ ಫೈನಲ್ ಆಗಿ ನಾನು ಎಲ್ಲಿ ತೊಗೊಂಡೆ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ ಡೀಪ್ ಕ್ಲೀನಿಂಗಲ್ಲಿ ಯಾವ ರೀತಿ ಇದೆ ಅಂತ. ನಾನು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ ಮಾವ ಮತ್ತು ಇಬ್ಬರು ಜನ ಬಂದಿದ್ರಲ್ವ, ಇಬ್ಬರನ್ನ ಮಾತಾಡ್ಕೊಂಡಿದ್ದು. ಅವರು ಎಲ್ಲರೂ ಸೇರಿ ಡೀಪ್ ಕ್ಲೀನಿಂಗ್ ಮಾಡಿದ್ದು. ಆ ಪಾತ್ರೆಗಳೆಲ್ಲನೂ ವಾಶ್ರೂಮ್ ಹಾಕ್ಕೊಂಡು ಅಲ್ಲಿ ವಾಶ್ ಮಾಡಿದ್ದಾಯಿತು. ಆದಮೇಲೆ ಬಂದ್ಬಿಟ್ಟು ನಾನು ಲಾಸ್ಟ್ ಫ್ರೈಡೇ ಶಾಪಿಂಗ್ ಹೋಗಿದ್ದೆ. ಫಸ್ಟ್ ವರಮಹಾಲಕ್ಷ್ಮಿಗೆ ಹೋಗಿದ್ದೆ. ಅಲ್ಲಿ ಬಂದ್ಬಿಟ್ಟು ನನಗೆ ಅಂದರೆ ನಾನು ಅಂದ್ಕೊಂಡಿರೋ ಬಡ್ಜೆಟ್ ಕ್ರಾಸ್ ಆಗಿತ್ತು ನನಗೆ ಬೇಕಾಗಿರೋವಂಥ ಸೀರೆ. ಸೊ ಹಾಗಾಗಿ ನಾರ್ಮಲ್ ಸಿಂಪಲ್ ಆಗಿರೋವಂಥ ಸೀರೆ ತೊಗೊಂಡ್ರು ನಮ್ಮ ಫ್ರೆಂಡ್. ಆದಮೇಲೆ ಮುಗ್ಧ ಶಾಪಿಂಗ್ ಮಾಲ್ ಇದೆ, ಅಲ್ಲಿ ಮುಗ್ಧದಲ್ಲೂ ಅಷ್ಟೇ ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿನೂ ಅಷ್ಟೇ ನಾನು ಅಂದ್ಕೊಂಡಿರೋ ಬಜೆಟ್ಟು ತುಂಬ ಕ್ರಾಸ್ ಆಗಿಬಿಟ್ಟು. ಸೊ ಹಾಗಾಗಿ ನಾನು ಮಹಾಲಕ್ಷ್ಮಿಗೆ ಉಡಿಸೋವಂಥ ಸೀರೆ ಇಲ್ಲೂ ತೊಗೊಂಡಿಲ್ಲ, ಬಟ್ ಸಿಂಪಲ್ ಆಗಿರೋವಂಥ ಸೀರೆ ತೊಗೊಂಡೆ. ಆದಮೇಲೆ ನಾನು ಹೋಗಿದ್ದು KLM ಮಾಲ್ಗೆ. ಅಲ್ಲಿ ಬಂದ್ಬಿಟ್ಟು ನನಗೆ ಟಾಪ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು, ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲಿ ಟಾಪ್ಸು ಬೇಕಾಗಿರೋವಂಥ ಸ್ಮಾಲ್ ಐಟಮ್ಸ್ ಎಲ್ಲನೂ ತೊಗೊಂಡೆ. ತುಂಬ ಅಲ್ಲಿನೂ ಒಂಥರ ರೇಟ್ ರೀಸನಬಲ್ ಅನ್ನಿಸ್ತಾ ಇತ್ತು. ಇಲ್ಲೂ ಓಕೆ, ಬಟ್ ನಾನು ಅಂದ್ಕೊಂಡಿರೋ ಸೀರೆ ಆ ಬಡ್ಜೆಟ್ಗೆ ಬರ್ತಾ ಇಲ್ಲಲ್ಲ. ಸೊ ಹಾಗಾಗಿ ಆದಮೇಲೆ ಫೈನಲಲ್ಲಿ 3 ಸ್ಯಾರೀಸ್ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅವನು ತುಂಬ ಚೆನ್ನಾಗಿದೆ. ಅದು ಪ್ಯೂರ್ ಪಟ್ಟು ಸ್ಯಾರಿ. ಬಟ್ ಅದರಲ್ಲಿ ಆ 3 ಸ್ಯಾರೀಸಲ್ಲಿ ಇದೆಯಾ ನನ್ನ ಮಹಾಲಕ್ಷ್ಮಿಗೆ ಉಡಿಸೋವಂಥ ಸೀರೆ ಇಲ್ವಾ ಅಂತಲೂ ನೀವು ಗೆಸ್ ಮಾಡ್ಬೋದು. ಬಟ್ ನನಗಂತೂ ನಾನು ತೊಗೊಂಡಿರೋ ಈ ಸತಿ ಪ್ಯೂರ್ ಪಟ್ಟು ಸ್ಯಾರಿ. ನನಗೆ ಇದು ಬಂದ್ಬಿಟ್ಟು ಚಿಕ್ಕಪೇಟೆದಲ್ಲಿ ಸಿಕ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಸೀರೆ ಕ್ಲಾತ್ ನೋಡಿದ ತಕ್ಷಣವೇ ನನಗೆ
ಈ ಸತಿ ತುಂಬ ಬರುತ್ತೆ, ನೋಡಿದ ತಕ್ಷಣ ಪಾಲಿಸ್ಟರ್ ಅನಿಸ್ಬಿಡುತ್ತೆ. ನಾನು ತುಂಬ ಇದಾಗಿದ್ದೀನಿ, ಮೋಸ ಹೋಗಿದ್ದೀನಿ. ಸೊ ಹಾಗಾಗಿ ಈ ಸತಿ ಹಾಗಲ್ಲ, ಚೆನ್ನಾಗಿರೋದೇ ತೊಗೋಬೇಕು ಅಂತೇಳಿ ಚೆನ್ನಾಗಿರೋದೇ ತೊಗೊಂಡಿದ್ದೀನಿ. ಇದು ಉತ್ತಕ್ಕೆ ಹಾಲು ಇದು ನನ್ನ ಮಗ ಪುಟ್ಟ ವೀಡಿಯೋ ತೆಗೆದಿದ್ದ. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ, ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನೋಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.